ನಿರ್ಭಯ ಕೇಸ್ ಆಗಿ 12 ವರ್ಷ ಆಯಿತು. ಅವಾಗ ಇಡೀ ದೇಶನೇ ಆ ಹೆಣ್ಣಿಗೋಸ್ಕರ ಕಣ್ಣೀರಿಡ್ತು. ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು. ಸತತ 7 ವರ್ಷದ ಹೋರಾಟದ ನಂತರ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಯಿತು. ಈ ಪ್ರಕರಣ ನಡೆದ ಮೇಲೆ ರೇಪ್ ಕೇಸ್ ಕಮ್ಮಿ ಆಗಿದೆ ಅಂದರೆ ಅದು ನಮ್ಮ ಭ್ರಮೆ ಅಷ್ಟೆ. ಯಾಕಂದರೆ 8 ತಿಂಗಳ ಹಸು ಕಂದಮ್ಮನಿಂದ ಹಿಡಿದು 80 ವರ್ಷ ಆಗಿರೋ ವೃತ್ತಿಗೂ ಸಹ ಈ ಕಾಮುಕರ ಕಾಟ ತಪ್ಪಿಲ್ಲ. ಇವಾಗ ನೋಡಿದ್ರೆ ಕೋಲ್ಕತ್ತಾದಲ್ಲಿರೋ ಆನ್ ಡ್ಯೂಟಿನಲ್ಲಿರೋ ಡಾಕ್ಟರ್ ಮೇಲೆ ತುಂಬ ಭಯಾನಕವಾಗಿ ಅತ್ಯಾಚಾರ ಆಗಿದೆ. ಇಂಥ ಸುದ್ದಿಗಳನ್ನು ಕೇಳಿ ನಾನು ಒಂದು ಹೆಣ್ಣಾಗಿ ಆ ಹೆಣ್ಣು ಎಷ್ಟು ನರಕ ಯಾತನೆ ಅನುಭವಿಸಿದಾಳೆ ಅಂತ ನೆನೆಸ್ಕೊಂಡು ತುಂಬ ನೋವಾಗುತ್ತೆ. ಹಾಗೆ ಭಯ ಕೂಡ ಆಗುತ್ತೆ. ನಾನಾಗಲಿ ನನಗೆ ತುಂಬ ಬೇಕಾದವರಾಗಲಿ ಇಂಥ ಘಟನೆನ ಎದುರಿಸೋ ದಿನ ಬಂದರೆ ಯಾಕೆ ಹಿಂಸೆ, ಯಾಕೆ ಶೋಷಣೆ, ಯಾಕೆ ಕ್ರೂರತೆ, ಯಾಕೆ ನರಕಯಾತನೆ, ಇದಕ್ಕೆಲ್ಲ ಕೊನೆ ಅನ್ನೋದೇ ಇಲ್ವಾ? ಈ ದಿನ ನಾವು 78ನೇ ಸ್ವತಂತ್ರ ದಿನಾಚರಣೆ ಆಚರಿಸ್ತಿದ್ದೀವಿ. ಆದರೆ ನಿಜಕ್ಕೂ ಆಚರಿಸ್ಬೇಕಾ ಅನ್ನೋದೇ ಪ್ರಶ್ನೆ ಆಗಿ ಉಳಿದಿದೆ. ಈ ಸಮಾಜದಲ್ಲಿ ಹೆಣ್ಣು ಸ್ವತಂತ್ರವಾಗಿ ಓಡಾಡೋದಿರಲಿ, ಕೆಲಸದ ಜಾಗದಲ್ಲೂ ಸಹ ಸುರಕ್ಷತೆ ಇಲ್ಲದೆ ಇರೋ ಹಾಗಾಗಿದೆ. ಎಲ್ಲ ಹೆಣ್ಣಿನ ಪರವಾಗಿ ನಾನು ಹೇಳೋದಿಷ್ಟೆ, ನಮಗೆ ನಮ್ಮ ಸ್ವತಂತ್ರ ಬರೋದು ಯಾವಾಗ ಅಂದರೆ ಯಾವುದೇ ಭಯವಿಲ್ಲದೆ ಒಂದು ಹೆಣ್ಣು ಆಚೆ ಓಡಾಡೋಕೆ ಆದಾಗ ಅಷ್ಟೇ ನಾವು ಸ್ವತಂತ್ರನ ಗಳಿಸೋದು.